ಕಾಂಗ್ರೆಸ್ ಸರ್ಕಾರದಲ್ಲಿ ಎಂತೆಂಥ ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ ನೋಡಿ. ಇಷ್ಟು ದಿನ ಅಕ್ಕಿ ಭಾಗ್ಯ, ರಾಗಿ ಭಾಗ್ಯ, ಶಾದಿ ಭಾಗ್ಯ, ಕರೆಂಟ್ ಭಾಗ್ಯ ಎಲ್ಲ ಕೊಟ್ರು. ಈಗ ಕುಡುಕರಿಗೆ ಒಂದು ಒಳ್ಳೆ ಭಾಗ್ಯ ಕೊಡ್ತಾವ್ರೆ. ಕುಡುಕರು ಎಲ್ಲಾರ ಪಾರ್ಟಿಗೆ ಹೋಗ್ಲಿ, ಎಲ್ಲಾರ ಫಂಕ್ಷನ್ಗೆ ಹೋಗ್ಲಿ, ಕುಡಿದು ಬಿದ್ದೋಯ್ತು ಅಂತ ಹೇಳಿದ್ರೆ ಪೊಲೀಸ್ನವ್ರು ಫೋನ್ ಮಾಡ್ತು ಅಂತ ಹೇಳಿದ್ರೆ, ನೀವು ಮೈಸೂರಲ್ಲಿ ಬಿದ್ದೋಗಿದ್ರು ಬೆಂಗಳೂರು ಮನೆಗೆ ಬಂದು ತಲುಪಿಸ್ತಾರೆ. ಏನು ₹1 ಯಾರಿಗೂ ಏನು ಕೊಡ್ಬೇಕಾದ್ದೇನಿಲ್ಲ. ಇದು ಸರ್ಕಾರದ ಆದೇಶ. ಜಿ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆ ಭಾಗ್ಯ. ಕುಡುಕರು ಯಾರ್ಯಾರು ಕುಡಿದು ರೋಡಲ್ಲಿ ಬೀಳ್ತೀರಿ, ಈಗ ಯಾರು ಆಟೋದವ್ರು ಬರಲ್ಲ, ಯಾರು ತಂದ್ಬಿಡಲ್ಲ, ಭಯ ಬೀಳಂತ ಅವಶ್ಯಕತೆನೇ ಇಲ್ಲ ಸ್ವಾಮಿ. ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಹೋಗಿ ತಲುಪಿಸ್ತಾರೆ. ಅಮ್ಮ ತಾಯಿದಿರಾ, ನಿಮ್ ಗಂಡದಿರೇನಾದ್ರು ಕುಡುದಿಲ್ಲ ರೋಡಲ್ಲಿ ಬಿದ್ದು ಭಯ ಬೀಳ್ತಾ ಇದ್ರಿ ಅಲ್ವಾ ಇಷ್ಟ ದಿನ, ಎಲ್ಲಿ ಬೀಳ್ತಾರೋ ಏನ್ ಗೊತ್ತೇನೋ, ಯಾರು ಕರ್ಕೊಂಡ್ ಬರ್ತಾರೋ ಅಂತ. ಇನ್ಮೇಲೆ ಭಯ ಬೀಳ್ಬೇಡಿ, ಧೈರ್ಯವಾಗಿರಿ. ನೀವು ನಿಮ್ಮ ಗಂಡದಿರಿ ಎಲ್ಲೇ ಕುಡಿದ್ರು ಸೀದಾ ಕರ್ಕೊಂಡ್ಬಂದು ಪೊಲೀಸ್ನವರೇ ಕರ್ಕೊಂಡ್ಬಂದು ನಿಮ್ಮ ಮನೆಗೆ ಬಿಡ್ತಾರೆ. ಇದೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಬಾಕಿ ಇತ್ತು, ಇದನ್ನ ಬಿಡುಗಡೆ ಮಾಡ್ಬಿಟ್ರು. ಎಲ್ಲರೂ ಎಣ್ಣೆ ಜಾಸ್ತಿ ಹೊಡಿಲಿ, ವ್ಯಾಪಾರ ಆಗ್ಲಿ, ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು ಈ ವ್ಯವಸ್ಥೆನ ಮಾಡಿರ್ತಕ್ಕಂಥದ್ದು ನೋಡಿ. ಇದೊಂದು ಒಳ್ಳೆ ವ್ಯವಸ್ಥೆ ಮಾಡೋರೆ ಜಿ ಪರಮೇಶ್ವರ್ ಅವರು. ಇದನ್ನೆಲ್ಲ ಕುಡುಕರು ನೀವು ಉಪಯೋಗಿಸ್ಕೊಬೇಕು. ಮಧ್ಯರಾತ್ರಿ 2 ಗಂಟೆಗೆ ಕುಡಿದು ರೋಡಲ್ಲಿ ಬಿದ್ದೋದ್ರು ನಿಮ್ಮ ಕರ್ಕೊಂಡ್ಬರ್ತಾರೆ. ಬೆಳಗ್ಗೆ 10 ಗಂಟೆಗೆ ಕುಡಿದು ನಾಟಕ ಮಾಡ್ಕೊಂಡು ಮನೆಗೆ ಹೋಗಲ್ಲ, ಕಾಸಿಲ್ಲ ಅಂತ ನಾಟಕ ಮಾಡ್ತಾ ಇದ್ರು ನಿಮ್ಮನ್ನ ಪೊಲೀಸ್ನವ್ರು ಕರ್ಕೊಂಡ್ಬಂದು ನಿಮ್ಮ ಮನೆಗೆ ಸೇಫ್ ಆಗಿ ಕುಂಡಿಸ್ತಾರೆ. ಇನ್ಮೇಲೆ ಆರಾಮಾಗಿ ಧೈರ್ಯವಾಗಿ ಕುಡ್ಕೊಂಡ್ ಬನ್ನಿ. ಎಲ್ರು ಕುಡೀರಿ ಹೇಳ್ತೀನಿ. ಪೊಲೀಸ್ನವ್ರು ಇರೋವರೆಗೂ ನಮ್ಗೇನ್ ಭಯ, ಅವರೇ ಡೈರೆಕ್ಟ್ ಆಗಿ ಬಿಟ್ಟಿರ್ಬೇಕಾದ್ರೆ ನಮ್ಗೆ ಇನ್ನೇನ್ ಬೇಕು ಭಯ. ಇದು ಒಳ್ಳೆ ಭಾಗ್ಯ, ಎಲ್ಲರೂ ಉಪಯೋಗಿಸ್ಕೊಳ್ಳೋಣ. ಇದೊಂದು ಇಷ್ಟು ವರ್ಷ ಇತಿಹಾಸದಲ್ಲೇನೆ ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಈ ಸ್ಕೀಮು ನೀವೆಲ್ಲ ಬಳಸ್ಕೊಬೇಕು.